ಹಲೋ ಎವ್ರಿವನ್, ಮೈ ನೇಮ್ ಈಸ್ ಸ್ಮಿತಾ. ಐ ಆಮ್ ಫ್ರಮ್ ಬೆಲ್ಗಾಮ್. ಸೊ ನಾನು ಇದು ಬಿಸ್ನೆಸ್ಗೆ ಯೂಸ್ ಆಗಬೇಕು ಅಂತ ಜಾಯ್ನ್ ಆದೆ. ಬಟ್ ಈಗ ಅನಿಸ್ತಿದೆ ನನಗೆ ಇಂಡಿಪೆಂಡೆಂಟ್ ಆಗಿ ನಾನು ವಾಯ್ಸ್ ಓವರ್ ಜಾಬ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬರ್ತಿದೆ. ಮಿಮಿಕ್ರಿ ಮಹೇಶ್ ಅವರು ಸರ್ ಚೆನ್ನಾಗಿ ಚಿಕ್ಕ ಮಕ್ಕಳ ಥರ ಚೆನ್ನಾಗಿ ಎಲ್ಲ ಎಡಿಟಿಂಗು, ಯೂಟ್ಯೂಬು ಮತ್ತು ಸ್ಟುಡಿಯೋ ಸೆಷನ್ನಲ್ಲೂ ಕೂಡ ಎಲ್ಲವನ್ನು ಯಾವ ಥರ ನಾವು ಮೈಕ್ ಹಿಡ್ಕೊಳ್ಬೇಕು, ಮೈಕ್ ಡಿಸ್ಟೆನ್ಸ್ ಎಷ್ಟು ಇರಬೇಕು ಅಂತ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಇದನ್ನು ಕೋರ್ಸನ್ನು ಮಾಡ್ಕೊಂಡು ನೀವು ಇಂಡಿಪೆಂಡೆಂಟ್ ಆಗಿ ಮನೆಯಲ್ಲೇ ಕೂತು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಮಾಡ್ಕೊಳ್ಬೋದು. ಎಸ್, ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಚಂದನ ಅಂತ. ನಾನಿವತ್ತು ಗೋಲ್ಡನ್ ವಾಯ್ಸ್ ಸ್ಟುಡಿಯೋಗೆ ಬಂದಿದ್ದೀನಿ. ಒಂದು ವಿಷಯದ ಬಗ್ಗೆ ಅಲ್ಲ, ಹಲ್ವಾರು ವಿಷಯದ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು, ಅದ್ರ ಬಗ್ಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಅಥವಾ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇದ್ರ ಬಗ್ಗೆ ಆರಾಮಾಗಿ ಜಾಯಿನ್ ಆಗ್ಬೋದು. ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋದು. ನನ್ನ ಹೆಸರು ಸುರೇಶ್ ಹೆಗ್ಡೆ ಅಂತ. ಈ ಗೋಲ್ಡನ್ ವಾಯ್ಸ್ ಪ್ರೋಗ್ರಾಮ್ ಏನು ಸೆಷನ್ ಇದೆ, ಅದು ತುಂಬ ಚೆನ್ನಾಗಿ ಮಹೇಶ್ ಅವರು ನಡೆಸ್ಕೊಟ್ರು. ಕೆಲವೊಂದು ನಾವು ಮನೇಲೆ ಸುಮ್ಮನೆ ಬೇರೆ ಒಂದು ಕೆಲಸ ಮಾಡ್ತಾನೂ ಕೂಡ ಈ ವಾಯ್ಸನ್ನ ಕಲ್ತ್ಕೊಂಡ್ರೆ ಬಹಳ ಉಪಯೋಗ ಆಗುತ್ತೆ. ಹಾಗೆ ಈ ಸ್ಟುಡಿಯೋ ಸೆಷನ್ ಅಂತ ಮಾಡಿದ್ರು. ಆ ಸ್ಟುಡಿಯೋ ಸೆಷನಲ್ಲೂ ಅಷ್ಟೇ ನಾವು ಯಾವ ಥರ ವಾಯ್ಸ್ ಅವರನ್ನು ಚೇಂಜ್ ಮಾಡ್ಕೋಬೋದು ಅನ್ನೋದು ಅದ್ರ ಬಗ್ಗೆ ಎಲ್ಲ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಬಂದು ಇದನ್ನ ಕಲಿಬೋದು, ಬಹಳ ಚೆನ್ನಾಗಿದೆ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಚೈತ್ರ. ನಾನು ಬಳ್ಳಾರಿಯಿಂದ ಗೋಲ್ಡನ್ ವಾಯ್ಸ್ ಸ್ಟುಡಿಯೋಗೆ ಇವತ್ತು ಬಂದಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ತುಂಬ ತಿಳಿದೇ ಇರೋ ವಿಷಯಗಳನ್ನ ಜಾಸ್ತಿ ತಿಳ್ಕೊಂಡ್ವಿ. ಮತ್ತು ವಾಯ್ಸ್ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರು ಸಹ ವಾಯ್ಸ್ ರೆಕಾರ್ಡಿಂಗ್ ಬಗ್ಗೆ, ವಾಯ್ಸ್ ಆರ್ಟಿಸ್ಟ್ ಆಗೋದ್ರ ಬಗ್ಗೆ ಏನಾದರೂ ಕನಸು ಕಾಣ್ತಾ ಇದ್ರೆ 21 ಡೇಸ್ ವಾಯ್ಸ್-a-ಥಾನ್ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆ ಜಾಯಿನ್ ಆಗಿ ನೀವು ಒಂದು ವಾಯ್ಸ್ ಆರ್ಟಿಸ್ಟ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನಮಸ್ಕಾರ, ನಾನು ಅನಿಲ್ ಕುಮಾರ್ ಅಂತ, ಚಿಕ್ಕಮಗಳೂರು ಡಿಸ್ಟಿಕ್, NR-ಪುರ ತಾಲೂಕು. ಈ ಗೋಲ್ಡನ್ ವಾಯ್ಸ್ ಸ್ಟುಡಿಯೋದಲ್ಲಿ ನಾನು ಕಲಿಯೋಕೆ ಶುರು ಮಾಡಿದ್ಮೇಲೆ ಹಲವಾರು ವಾಯ್ಸನ್ನ, ನಮ್ಮ ಧ್ವನಿಯನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡ್ವಿ. ಮತ್ತು ಈ ವಾಯ್ಸ್ ನಮ್ಮ ಧ್ವನಿಯನ್ನ ಎತ್ತರಕ್ಕೆ ಏರಿಸ್ಕೊಳ್ಳೋದು ಹೇಗೆ, ಮತ್ತೆ ನಮ್ಮ ಧ್ವನಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋದು ಹೇಗೆ, ಹೀಗೆ ಹಲವಾರು ವಿಚಾರಗಳನ್ನ ನಾವು ಈ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ವಿ. ಇದಂತೂ ತುಂಬಾ ಉಪಯೋಗವಾದ ಕ್ಲಾಸ್ ಆಗಿದೆ. ನಮ್ಮ ವಾಯ್ಸ್ಗಳನ್ನ ಹೆಚ್ಚು ಕ್ವಾಲಿಟಿಯಾಗಿ ಕೊಡೋದ್ರ ಬಗ್ಗೆ ನಾವು ಇದರಿಂದ ತಿಳ್ಕೊಂಡ್ವಿ. ಇದು ಅದ್ಭುತವಾದಂತಹ ಜ್ಞಾನವನ್ನ ನಮಗೆ ನೀಡಿದೆ ಅಂತ ಹೇಳ್ಬೋದು. ನಮಸ್ಕಾರ ಎಲ್ರಿಗೂ.